ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮಮ್ಮಿ ಮನೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗ ಆಲ್ರೆಡಿ ಸ್ಕೂಲಿಗೆ ರೆಡಿ ಆಗಿದ್ದಾನೆ, ಫ್ರೆಶ್ ಅಪ್ ಆಗಿದ್ದಾನೆ. ಸೊ ಇವತ್ತು ನನ್ನ ಮಗ ಸ್ಕೂಲಿಂದ ಟ್ರಿಪ್ಪಿಗೆ ಹೋಗ್ತಾ ಇದ್ದಾನೆ. ಸೊ ಎಲ್ಲಿ ಟ್ರಿಪ್ಪಿಗೆ ಅಂದರೆ ಸುಮ್ಮನೆ ಮಕ್ಕಳು ಆಟ ಆಡೋ ಕಡೆ JP ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಬೇಗನೆ ರೆಡಿ ಆಗಿಬಿಟ್ಟಿದ್ದಾನೆ. ಇವಾಗ ಟೈಮ್ ಬಂದು ಒಂದು 8:35 8:40 ಆಗಿದೆ. ಸೊ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು. ಅಮ್ಮ ಮನೇಲಿದ್ದರೆ ಅಮ್ಮನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾರೆ. ನಾನೇನೋ ಮಾಡಲ್ಲ, ಅಮ್ಮನೇ ಮಾಡ್ತಾರೆ. ಸೊ ಅಮ್ಮ ಏನು ಮಾಡಿದರು, ದೋಸೆ ಮಾಡಿದರು, ಹಾಗೆ ಆಲೂಗಡ್ಡೆ ಫ್ರೈ ಮಾಡಿದರು. ಅದನ್ನೇ ಅವನಿಗೆ ಒಂದು ಅಟ್ಲೀಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿನ್ನಿಸ್ಬಿಟ್ಟೆ ಕಳಿಸ್ತೀನಿ. ಹಾಗೆ ಯಾವತ್ತೂ ಕಳಿಸಲ್ಲ, ಏನಾದರೂ ಅಟ್ಲೀಸ್ಟು ಬ್ರೆಡ್ ಟೀ ಏನಾದರೂ ಈ ಥರ ಕೊಟ್ಬಿಟ್ಟೆ ಕಳಿಸ್ತೀನಿ ಅವನಿಗೆ. ಸೊ ಇವಾಗ ಅಮ್ಮ ದೋಸೆ ಮಾಡಿದಾರಲ್ವ, ಅದಕ್ಕೆ ದೋಸೆ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ದೋಸೆ ಮತ್ತು ಅವ್ನ ಫೇವ್ರೇಟ್ ಬೇರೆ ಅಲ್ವಾ, ಅದಕ್ಕೋಸ್ಕರನೇ ದೋಸೆ ತಿನ್ನಿಸ್ಬಿಟ್ಟು ಕಳಿಸ್ತಾ ಇದ್ದೀನಿ. ಏನೇ ಮಾಡಿದರೂ ಕೂಡ ಲಂಚ್ ಬಾಕ್ಸ್ಗೆ ಕಳಿಸ್ತೀನಿ. ಮತ್ತು ಇವತ್ತು ಟ್ರಿಪ್ಪಿಗೆ ಹೋಗೋದಕ್ಕೋಸ್ಕರ ಅವನಿಗೆ ಲಂಚ್ ಬಾಕ್ಸ್ ಇರಲಿಲ್ಲ. ಸ್ನ್ಯಾಕ್ಸು ಮತ್ತು ಲಂಚು ಎಲ್ಲ ಅವ್ರ ಕಡೆನೇ ಇತ್ತು, ಸ್ಕೂಲ್ ಕಡೆಯಿಂದನೇ. ಸುಮ್ಮನೆ ಮಕ್ಕಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಥರ ಕರ್ಕೊಂಡು ಹೋಗಿದ್ರು. ಬೇರೆ ಎಲ್ಲೋ ಆಟ ಆಡೋಕ್ಕೆ ಆ ಥರ ಏನೂ ಕರ್ಕೊಂಡೋಗಿಲ್ಲ. ಜಸ್ಟ್ JP ಪಾರ್ಕಿಗೆ ಹೋಗ್ಬಿಟ್ಟು ಕರ್ಕೊಂಬಂದರು. ಅವ್ರ ಕಡೆಯಿಂದನೇ ಊಟ ಅದೆಲ್ಲ ಸ್ನ್ಯಾಕ್ಸು ಪ್ರತಿಯೊಂದೂ ಅವ್ರ ಕಡೆನೇ ಇತ್ತು. ಜಸ್ಟ್ ಬೆಳಗ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕಾಗಿತ್ತು ಅಷ್ಟೇ. ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಅವನು. ಇವತ್ತು ಆ ಥರ ಕರ್ಕೊಂಡು ಹೋಗ್ತಾಯಿದ್ದೆ ಟ್ರಿಪ್ಪಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಖುಷಿಯಲ್ಲಿದ್ದ. ಅದಾದಮೇಲೆ ಸ್ಕೂಲಿಗೆ ಡ್ರಾಪ್ ಮಾಡಿ ಪ್ರತಿಯೊಂದು ಮಕ್ಕಳು ಖುಷಿಯಲ್ಲಿದ್ದರು, ಏನಕ್ಕಂದರೆ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರಲ್ವ. ಸೊ ಅದಕ್ಕೋಸ್ಕರನೇ. ಅದಾದಮೇಲೆ ಮ್ಯಾಮು ಕೂಡ ಇದೊಂದು ಕ್ಲಿಪ್ಪಿಂಗ್ನ ಹಾಕಿದರು, ಅದನ್ನು ಕೂಡ ಇದರಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಒಂದು ಬಸ್ಸನ್ನ ಕಟ್ಟಿದ್ರು ಸ್ಕೂಲ್ ಕಡೆಯಿಂದನೇ. ಪ್ರತಿಯೊಂದು ಮಕ್ಳಿಗೆ ಫ್ರೀಯಾಗಿ ಕಂಫರ್ಟಬಲಾಗಿ ಹೋಗೋ ಥರ ಮಾಡಿದರು. ಪ್ರತಿಯೊಂದು ಮಕ್ಳಿಗೂ ವಿಡಿಯೋ ಮಾಡಿಬಿಟ್ಟು ಹಾಯ್ ಹೇಳಿ ಅಂತ ಹೇಳಿಬಿಟ್ಟು ಅವ್ರವ್ರ ಪೇರೆಂಟ್ಸ್ಗೆ ಒಂದು ಖುಷಿ ಇರುತ್ತಲ್ವ, ಅದಕ್ಕೋಸ್ಕರನೇ ಈ ರೀತಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಕಳಿಸಿದ್ರು. ಅದನ್ನೇ ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ನನ್ನ ಮಗ ಕೂಡ ಹಾಯ್ ಅಂತ ಹೇಳ್ತಾ ಇದ್ದಾನೆ. ಲೇಡೀಸ್ ಹತ್ರ ಕುತ್ಕೊಂಡ್ಬಿಟ್ಟಿದ್ದಾನೆ ಅವನು ಕೂಡ. ಸೊ ಫುಲ್ ಖುಷಿಯಾಗುತ್ತಲ್ವ ಮಕ್ಳಿಗೂ. ಮಕ್ಕಳು ಜೊತೆ ಇದ್ರೇ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರಲ್ವ. ಸೊ ಅದು ನಿಜಾನೇ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಮಕ್ಕಳು ಸಪ್ರೇಟಾಗಿ ಒಬ್ಬಂಟಿಯಾಗಿರೋದು ಇಷ್ಟಪಡಲ್ಲ. ಮಕ್ಕಳು ಯಾವಾಗಲೂ ಮಕ್ಕಳ ಏಜಲ್ಲಿ ಇರೋರಿಗೇ ಆಟ ಆಡಿದ್ರೇ ಅವ್ರಿಗೆ ಖುಷಿಯಾಗುತ್ತೆ. ಮತ್ತು ಅವ್ರದ್ದು ಏನು ಟ್ಯಾಲೆಂಟ್ಸ್ ಇದೆ ಆವಾಗ ನಾವು ಗೊತ್ತಾಗೋದು ಆವಾಗೇನೆ. ಸೊ ಅಲ್ಲಿ ಟ್ರಿಪ್ಪಲ್ಲಿ ಹೋಗ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಕಳಿಸಿದಾರಲ್ವ, ಎಲ್ಲ ಮಕ್ಕಳನ್ನು ಒಂದು ಫೋಟೋ ತೆಗೊಳ್ಳೋದಕ್ಕೋಸ್ಕರ ಈ ರೀತಿ ನಿಲ್ಲಿಸಿದ್ರು. ಇಷ್ಟೇ ಸ್ಟೂಡೆಂಟ್ಸ್ ಹೋಗಿದ್ರು, ಒಂದು 45 to 50 ಸ್ಟೂಡೆಂಟ್ಸ್ ಏನೋ ಹೋಗಿದ್ರು. ಎಲ್ಲ ಪೇರೆಂಟ್ಸ್ಗೋಸ್ಕರ ಇದೊಂದು ಕ್ಲಿಪ್ಪಿಂಗ್ಸ್ನ ನಮಗೆಲ್ಲ ಹಾಕಿದ್ರು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಈವ್ನಿಂಗ್ ಆಯಿತು. ಅಮ್ಮ ಮನೆಯಲ್ಲಿ ಅವ್ನು ಬಂದಿದ್ದೆ 3 o'clockಗೆ. ಸೊ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಟೀ ಕುಡಿತಾ ಇದ್ದೀವಿ. ನಾನು, ನನ್ನ ಮಗ, ನನ್ನ ಸಿಸ್ಟ್ರು ಎಲ್ಲ ಟೀ ಕುಡಿತಾ ಇದ್ದೀವಿ. ಟೀ ಕುಡ್ದಾದ್ಮೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ಎಗ್ ಬಾಯ್ಲ್ ಮಾಡಿಬಿಟ್ಟು ಎಗ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಆ ಎಗ್ ಸಾಂಬಾರನ್ನ ಪ್ರಿಪೇರ್ ಮಾಡಿದ್ದೀನಿ ಅಮ್ಮ ಮನೆಯಲ್ಲಿ. ಸೊ ತುಂಬಾ ಅದ್ಭುತವಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನು ಈ ಎಗ್ ಸಾಂಬಾರು ಮಾಡಿದ್ದನ್ನ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕಿನ್ನ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟು ಎಗ್ ಸಾರು ಮಾಡಿದ್ದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನನ್ನ ತಂಗಿ ಮತ್ತು ನನ್ನ ಮಗ ಸುಮ್ಮನೆ ಹೈಡ್ ಆ್ಯಂಡ್ ಸಿಕ್ ಥರ ಆಟ ಆಡ್ತಾಯಿದ್ರು. ಅವ್ನು ಕಿರ್ಚ್ಕೊಂಡು ಹೋಗ್ತಾಯಿದ್ದ. ಅವಳು ನೋಡಿದ ತಕ್ಷಣವೇ ಅದೊಂದು ಸುಮ್ಮನೆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇದೆಲ್ಲ ಮೆಮೊರಿ ಆಗಿರುತ್ತಲ್ವ ಅಂತ ಹೇಳ್ಬಿಟ್ಟು. ಸೊ ಈಗ ತಾನೇ ಅಡುಗೆ ಮಾಡಿ ಬಂದೆ. ನಾವು ಫ್ರೈಡೇ ಇತ್ತು, ಸೊ ಪ್ರೇಯರ್ ಮೀಟಿಂಗ್ ಇರುತ್ತೆ, ಅದಕ್ಕೋಸ್ಕರನೇ ಪ್ರೇಯರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಸಿಸ್ಟ್ರು ಹೋಗ್ಬಿಟ್ಟು ಬಂದ್ವಿ. ಬರೋಷ್ಟರಲ್ಲಿ ನನ್ನ ತಂಗಿ ಸೋನಿ, ಲಾಸ್ಟ್ ನನ್ನ ಸಿಸ್ಟ್ರು, ಅವಳು ಗೋಬಿ ತೊಗೊಂಡು ಬಂದಿದ್ಲು, ಗೋಬಿ ಮಂಚೂರಿ. ನನ್ನ ಮಗನಿಗೆ ತುಂಬ ಇಷ್ಟ ಗೋಬಿ ಮಂಚೂರಿ, ಅದಕ್ಕೆ ಅವನೇ ಫಸ್ಟ್ ತಿಂತಾಯಿದ್ದಾನೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಆವಾಗ ನನ್ನ ತಂಗಿ ನಮ್ಮ ಅಣ್ಣ ಜೊತೆ ಆಫೀಸಿಗೆ ಹೋಗುವಾಗ ನನ್ನ ಮಗ ನೋಡಿ ಅವ್ರ ಮಾಮಗೆ ನೋಡಿದ ತಕ್ಷಣವೇ ಯಾವ ರೀತಿ ಓಡ್ತಿದ್ದಾನೆ ಅಂದ್ಬಿಟ್ಟು ಆಮೇಲೆ ಒಂದು ಹುಡುಗಿ ಅವಳಾಗ ಹಿಡ್ಕೊಂಡ್ಬಿಟ್ಟು ರೋಡ್ ಕ್ರಾಸ್ ಮಾಡಿಸಿದ್ರು. ಅವ್ರ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದೆ. ಅವನಿಗೆ ಸ್ಯಾಟರ್ಡೇ ಇತ್ತಲ್ವ, ಹಾಲಿಡೇ ಇತ್ತು ನೋಡಿ. ಅಷ್ಟೂ ಆದ್ರೂ ಅಲ್ಲಿ ಮೇಲೆ ಕೂರಿಸಿದ್ರು ಮೇಲೇ ಕೂತ್ಕೊಂಡಿದ್ದಾನೆ. ಫುಲ್ ಖುಷಿಯಾಗಿತ್ತು ಅವನಿಗೆ ಅವ್ರನ್ನ ನೋಡಿಬಿಟ್ಟು. ಸಾನು ಖುಷಿ, ನಮ್ಮ ಅಣ್ಣನ ಮಕ್ಕಳು. ಸೊ ಅದಾದಮೇಲೆ ಅವ್ರನ್ನ
ಕಳಿಸ್ಬಿಟ್ಟು ಅವನ್ನ ಮೇಲೆ ಕರ್ಕೊಂಬಂದೆ. ಅದಾದಮೇಲೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಅವನು ಎಗ್ ರೈಸ್ ಬೇಡ ನನಗೆ, ಮೊಸರನ್ನ ತಿಂತೀನಿ ಅಂತ ಹೇಳಿದ. ಅದಕ್ಕೋಸ್ಕರನೇ ಸರಿ ಅಂತ ಅವ್ನು ಮೊಬೈಲ್ ನೋಡ್ತಾ ಇದ್ದಾನೆ. ಪ್ರತಿಯೊಂದು ಮನೆಯಲ್ಲೂ ಇದೆ ಅನಿಸುತ್ತಲ್ವ, ಮೊಬೈಲ್ ನೋಡಿಕೊಂಡು ಊಟ ಮಾಡೋದು. ಇವನು ಕೂಡ ನನ್ನ ಮನೆಯಲ್ಲಿದ್ದರೆ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾನೆ, ಇಲ್ಲಿ ಅಮ್ಮ ಮನೆಯಲ್ಲಿ ಫೋನ್ ಕೊಟ್ಟರೆ ಊಟ ಮಾಡ್ತಾನೆ. ಹಾಗೆ ಕೂಡ ಊಟ ಮಾಡ್ತಾನೆ. ಬಟ್ ಇವಾಗ ಮನೆಗೆ ಹೋಗಬೇಕಿತ್ತು ನನ್ನ ಮನೆಗೆ, ಅದಕ್ಕೋಸ್ಕರನೇ ಸರಿ ಫೋನ್ ನೋಡಲಿ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಬಿಟ್ಟು ಊಟ ಮಾಡಿಸ್ದೆ. ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ನನ್ನ ಮನೆಗೆ ಹೋಗಿ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು, ಬಟ್ಟೆ ವಾಷಿಂಗ್ ಇತ್ತು. ಅದಕ್ಕೋಸ್ಕರ ನಮ್ಮ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಾಡ್ತಾಯಿದ್ದೆ. ಅದಾದಮೇಲೆ ಮಕ್ಕಳ ಜೊತೆ ಆಟ ಆಡ್ತಾಯಿದ್ದ. ಅವನೇನು ಹೇಳ್ತಾನೆ ಅದನ್ನು ಕೇಳಬೇಕಂತೆ ಇವರಿಬ್ರೂ. ಆ ಥರ ಏನೋ ಹೇಳಿಬಿಟ್ಟು ಕೀ ತಗೊಳ್ತಾ ಇದ್ದಾನೆ ಮೇಲೇರಿ. ಇವಾಗ ನೋಡಿ ವಿಂಡೋ ಏರೋದು, ಪ್ರತಿಯೊಂದು ತೀಟೆ ಕೆಲಸ, ಜಾಸ್ತಿ ತೀಟೆ ಮಾಡ್ತಾಯಿದ್ದಾನೆ. ಇವಾಗ 5 ವರ್ಷದ ಮಕ್ಕಳೆಲ್ಲ ಈ ರೀತಿನೇ ಅಂತ ಕಾಣಿಸುತ್ತೆ. ನನಗೆ ಒಂದು ಐಟಮ್ಸ್ ಕೂಡ ಒಂದು ಕಡೆ ಇಟ್ಟಿರಲ್ಲ, ಎಲ್ಲ ಕಡೆ ಹರಡಿರ್ತಾನೆ. ಮನೆ ಕ್ಲೀನ್ ಮಾಡಿ ಒಂದು 10 ನಿಮಿಷನೂ ಆಗಿರಲ್ಲ, ಅಷ್ಟು ಬೇಗ ಏನಾದರೂ ಒಂದು ತೆಗ್ದುಬಿಟ್ಟು ಮಾಡಿರ್ತಾನೆ. ಸೊ ಅದಾದಮೇಲೆ ಈವ್ನಿಂಗು ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಬಂದು 5:30 ಆಗ್ತಾಯಿದೆ. ಸೊ ನನ್ನ ಮಗ ಮಲಗಿದ್ದಾನೆ, ಅವನು ಆಟ ಆಡ್ತಾಯಿದ್ದ. ಆಟ ಆಡ್ಕೊಂಡು ಬಂದು ಫುಲ್ ಟಯರ್ಡ್ ಆಗಿದ್ದಾನೆ. ಟಯರ್ಡ್ ಆಗಿಬಿಟ್ಟು ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನು ನಮ್ಮ ಮಮ್ಮಿ ಮನೆಯಿಂದ ಬೆಳಗ್ಗೆನೇ ಬಂದಿದ್ದೀನಿ. ಬೆಳಗ್ಗೆ ಬಂದು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಇತ್ತು, ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಆಗಿದೆ. ಸೊ ಈಗ ಕುಕ್ಕೀಸ್ ಮಾಡೋಣ ಅಂತ ಹೇಳಿಬಿಟ್ಟು ಕುಕ್ಕೀಸ್ ಮಾಡಿದ್ದೀನಿ. ಸೊ ಅದು ನಾನು ಸಪ್ರೇಟ್ ವ್ಲಾಗ್ನ ಹಾಕ್ತೀನಿ, ವಿಡಿಯೋನ ಹಾಕ್ತೀನಿ. ಕುಕ್ಕೀಸ್ ಮಾಡಿದ್ದೀನಲ್ವ, ಸೊ ಆ ಬಿಸ್ಕೆಟ್ ಕುಕ್ಕೀಸು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಮಾಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡೋಕ್ಕೆ ಒಂದು 2 ಡೇಸ್ ಆಗುತ್ತೆ, ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಹಾಗೆ ನೋಡಿಬಿಟ್ಟು ಸುಮ್ಮನೆ ಇದು ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನು ಯಾವ್ಯಾವ ಥರ ವೀಡಿಯೋಸ್ನ ಬೇಕು, ಇನ್ನು ಯಾವ್ಯಾವ ಥರ ಕುಕ್ಕಿಂಗ್ನ ಬೇಕು, ಏನೇನು ಬೇಕು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಬೋದು. ಸೊ ಆ ಥರ ನಾನು ವ್ಲಾಗ್ಸ್ನ ಮಾಡ್ತೀನಿ. ನಿಮ್ಗೆ ಯಾವ ಥರ ವ್ಲಾಗ್ಸ್ ನೋಡಬೇಕು ಆ ಥರ ಕೂಡ ನೀವು ನನಗೆ ಕಮೆಂಟ್ನ ಹಾಕ್ಬೋದು. ಆ ಥರನೂ ಕೂಡ ನಾನು ಮಾಡ್ತೀನಿ. ಸೊ ನೀವು ಕಮೆಂಟ್ಸ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ ಯಾವ ಥರ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಅಷ್ಟೇ, ಇನ್ನೇನೂ ಇಲ್ಲ. ಮನೆಗೆ ಬಂದು ಫುಲ್ ಕೆಲಸ ಎಲ್ಲ ಮಾಡಿಕೊಂಡೆ. ಪ್ರತಿಯೊಂದು ಕೆಲಸ ಎಲ್ಲ ಮಾಡ್ಕೊಂಡಾದಮೇಲೆ ಫುಲ್ ಮನೆಯೆಲ್ಲ ಕ್ಲೀನ್ ಆಗಿದೆ. ಕಿಚನ್ ಕೂಡ ಫುಲ್ ಕ್ಲೀನ್ ಮಾಡ್ಕೊಂಡು, ಸೊ ನೋಡಿ ಫುಲ್ ಕ್ಲೀನ್ ಆಗಿದೆ. ಇದು ಒಂದು ಬಟ್ಟೆ ವೇಸ್ಟ್, ಇದೊಂದು ಸಣ್ಣ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಗಿಡಗಳೆಲ್ಲ ನೀರು ಹಾಕಿದ್ದೀನಿ. ಸೊ ಎಲ್ಲ ಆಗಿದೆ. ಅವನು ಎದ್ದೊಳ್ಬೇಕು. ಸೊ ಟೈಮ್ ಒಂದು 5:30 ಆಗಿದೆ ಅಲ್ವಾ, ಟೈಮ್ ಬರೋಷ್ಟರಲ್ಲಿ. ಸೊ ಇಷ್ಟು ಬಟ್ಟೆ, ನಾಳೆ ಸಂಡೇ ಇರೋದ್ರಿಂದ ನಾನು ನಮ್ಮಮ್ಮ ಮನೆಗೆ ಬಟ್ಟೆ ತೊಗೊಂಡು ಹೋಗಬೇಕು. ಅಲ್ಲಿರೋ ಬಟ್ಟೆ ಎಲ್ಲ ನಾನು ತೊಗೊಂಡು ಬಂದುಬಿಟ್ಟಿದ್ದೆ ನಮ್ಮ ಮನೆಗೆ. ಸೊ ಈಗ ನಾನು ಈ ಬಟ್ಟೆಗಳನ್ನೆಲ್ಲ ನಾಳೆ ಸಂಡೇ ಎಲ್ಲಿ ಹೋಗ್ತಿದೆ ಅಂತ ನಾಳೆ ವ್ಲಾಗಲ್ಲೇ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಬಟ್ಟೆ ಬೇಕಿತ್ತು ಅಂತ ಹೇಳಿಬಿಟ್ಟು ಬಟ್ಟೆ ಇಟ್ಕೊಂಡಿದ್ದೀನಿ. ಬ್ಯಾಗಲ್ಲಿ ಹಾಕ್ಕೋಬೇಕು. ಇನ್ನು ಅವನು ಎದ್ದೊಳ್ಬೇಕು. ಅದಕ್ಕೋಸ್ಕರ ಸರಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಈಗ ಇನ್ನೂ ಒಂದು ವ್ಲಾಗ್ ಅಪ್ಲೋಡ್ ಮಾಡೋದಿದೆ. ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ವಿಡಿಯೋ ಎಡಿಟಿಂಗ್ ಇದೆ. ಎಡಿಟಿಂಗ್ ಮಾಡಾದಮೇಲೆ ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ. ಏನಕ್ಕೆ ನಮ್ಮಮ್ಮ ಮನೆಯಲ್ಲಿ ಇವಾಗ ಜಾಸ್ತಿ ಇರ್ತಾಯಿಲ್ಲ ಅಂತಂದರೆ, ನನಗೆ ಅಮ್ಮ ಮನೇಲಿದೆ, ನನಗೆ ನೆಟ್ ಬೇಕಾಗುತ್ತೆ, ಎಡಿಟಿಂಗ್ ಮಾಡೋದಕ್ಕೆಲ್ಲ ಆಗಲ್ಲ ಅಲ್ಲಿದ್ದರೆ. ಸೊ ನಮ್ಮ ಮನೇಲಿ ನೆಟ್ ಇರೋದ್ರಿಂದ ನನಗೆ ಆರಾಮಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಅಮ್ಮ ಮನೇಲಿ ಇವಾಗ ಜಾಸ್ತಿ ಇರಲ್ಲ. ವ್ಲಾಗ್ಸ್ ಮಾಡಬೇಕು ಮತ್ತು ವಿಡಿಯೋ ಎಡಿಟಿಂಗು ಆ ಥರ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಮನೆ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಬಂದುಬಿಡ್ತೀನಿ. ಅವ್ನು ಸ್ಕೂಲ್ ಇದ್ದರೂ ಕೂಡ ಅವನ್ನ ಡ್ರಾಪ್ ಮಾಡಿಬಿಟ್ಟು ಬಂದುಬಿಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದಿಲ್ಲ, ಅವರು ಕೂಡ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಮ್ಮ ಮನೇಲಿ ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೂ ಕೂಡ ನಾನು ನನ್ನ ಮಗ, ನನ್ನ ಸಿಸ್ಟರ್ ಯಾರಾದರೂ ಬರ್ತಾರೆ ನನ್ನ ಜೊತೆಗೆ. ಸೊ ಹಾಗಾಗಿ ನಾನು ನಮ್ಮಮ್ಮ ಮನೇಲಿ ಜಾಸ್ತಿ ಇರ್ತಾಯಿಲ್ಲ. ಇಲ್ಲಾಂದರೆ ನಮ್ಮಮ್ಮ ಮನೆಯಲ್ಲೇ ಜಾಸ್ತಿ ಇರೋದನ್ನ ನೋಡಿದ್ದೀರ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ. ಸೊ ಈಗ ಒಂದು ಸ್ವಲ್ಪ ಎಡಿಟಿಂಗು ಅದೆಲ್ಲ ಮಾಡೋದಕ್ಕೋಸ್ಕರ ಜಾಸ್ತಿ ಅಮ್ಮ ಮನೇಲಿ ಇರಲ್ಲ. ಮತ್ತು ಯಾವ್ಯಾವ ಥರ ವ್ಲಾಗ್ ಬೇಕು ಅಂತ ಖಂಡಿತವಾಗೂ ನೀವು ಹೇಳ್ಬೋದು. ಕಮೆಂಟಲ್ಲಿ ತಿಳಿಸಿ ಯಾವ ಥರ ವ್ಲಾಗ್ಸ್ ನೀವು ಇಷ್ಟಪಡ್ತೀರಾ ಮತ್ತು ಯಾವ ಥರ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿಬಿಟ್ಟು ನೀವು ಹೇಳಿದರೆ ನಾನು
ಅದೇ ಥರ ವ್ಲಾಗ್ಸ್ನ ಮಾಡ್ತೀನಿ. ಸೊ ಇವಾಗ ನಾನು ಒಂದು ವಿಡಿಯೋ ಶೂಟ್ ಮಾಡೋದಿದೆ. ಸೊ ಅದನ್ನು ಶೂಟ್ ಮಾಡಾದಮೇಲೆ ಬ್ಯಾಗ್ನಲ್ಲಿ ಬಟ್ಟೆ ಹಾಕ್ಕೋಬೇಕು. ಅದಾದಮೇಲೆ ಸಿಗ್ತೀನಿ, ಓಕೆನಾ. 7 ಆಯಿತು. ಅಮ್ಮ ಮನೆಗೆ ಬಂದು ಅನ್ನ ಬದನೆಕಾಯಿ ಸಾರು ಮಾಡಿದ್ದು ತಿಂದ್ವಿ. ಆಮೇಲೆ ನಾನು ವಡೆ ಮಾಡಿದ್ದೆ. ತಿಂದಾದಮೇಲೆ ನನ್ನ ಮಗ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಬೇಕು, ನಾನು ನೀನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿಬಿಟ್ಟು ಲ್ಯಾಪ್ಟಾಪ್ ಹಿಡ್ಕೊಂಡು ಯಾವ ರೀತಿ ಮಾಡ್ತಿದ್ದಾನೆ ನೋಡಿ, ನನಗೆ ಶಾಕ್ ಆಯಿತು. ಎಲ್ಲ ಫೋನಲ್ಲಿ ನೋಡಿಬಿಟ್ಟು ಈ ಥರ ಮಾಡ್ತಿದ್ದಾರೆ. ಸೊ ನನ್ನ ಮಗ ನೋಡಿ ಹೆಂಗೆ ನನಗೆ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾನೆ. ತುಂಬಾ ಚುರುಕಾಗಿದ್ದಾನೆ ಇವಾಗೆಲ್ಲ. ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ ವ್ಲಾಗ್. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ಸ್ ಕೂಡ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.